ಎನ್ನುವವರೆಗೆ ಹೋರಾಟ. ನಡೆಯುತ್ತಿರುವ ಈ ಒಂದು ಜುಲೈ 9ರ ಮುಷ್ಕರವನ್ನು ನಮ್ಮ ಕುಮಟಾ ತಾಲೂಕಿನಲ್ಲೂ ಕೂಡ ನಾವು ಮಾಡಿದ್ದೀವಿ. ಯಾಕೆ ಅಂತ ಅಂದರೆ, ಉದಾಹರಣೆಗೆ ಈಗ ಅಂಗನವಾಡಿ ನೌಕರರು, ಬಿಸಿ ಊಟ ನೌಕರರು, ಎಲ್ಲ ವರ್ಗದ ನೌಕರರು ಸೇರಿಬಿಟ್ಟು ಈ ಒಂದು ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಈ ಒಂದು ಅಂಗನವಾಡಿಯ ಕೆಲಸವನ್ನು ಮಾಡಲಿಕ್ಕೆ ಸುಮಾರು 50 ವರ್ಷ ಆದರೂ ಕೂಡ ಇನ್ನು ನಮಗೆ ಸರಿಯಾದಂಥ ಪಿಂಚಣಿ ಇಲ್ಲ. ನಮ್ಮ ನೌಕರಿ ಅಂಗನವಾಡಿ ಕೇಂದ್ರಗಳನ್ನು, ಅಂಗನವಾಡಿ ICDS ಯೋಜನೆಯನ್ನು ಕಾಯಂ ಮಾಡಲಿಲ್ಲ. ಮತ್ತು ನಮಗೆ ನಿವೃತ್ತಿಯನ್ನು ಹೊಂದಿದ ನಂತರ ಸರಿಯಾದ ಒಂದು ಪಿಂಚಣಿ ಸೌಲಭ್ಯ ಇಲ್ಲ. ಮತ್ತು ಈಗ ಮೇನ್ ಆಗಿ ಅಂಗನವಾಡಿ ಕೇಂದ್ರಗಳಿಗೆ ಮೊಬೈಲನ್ನು ವಿತರಿಸಿದ್ದಾರೆ. ಆ ಮೊಬೈಲ್ನಲ್ಲಿ FRS ಅನ್ನು ಮಾಡೋದಂತೂ ಕಡ್ಡಾಯವಾಗಿ ಮಾಡಿದ್ದಾರೆ. FRS ಅನ್ನು ಮಾಡಲಿಲ್ಲದಾಗ ನಮ್ಮ ಒಂದು ಕೊಡುವಂತಹ ಗೌರವಧನವನ್ನು ಕೂಡ ಕಡಿತವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ಈ ಮುಖಾಂತರ ತಿಳಿಸೋದೇನೆಂದರೆ, FRS ಅನ್ನು ನಾವು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಮಗೆ ಕಡ್ಡಾಯ ಮಾಡಬಾರ್ದು, ನಮಗೆ ಅದನ್ನು ಹೊರಿಸಬಾರ್ದು. ಯಾಕೆ ಅಂತಂದರೆ, ನಮ್ಮ ಈ ಒಂದು ಮಲೆನಾಡು ಪ್ರದೇಶ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಎಲ್ಲ ಕಡೆ ನೆಟ್ವರ್ಕ್ಗಳ ತುಂಬ ಸಮಸ್ಯೆ ಇದೆ. ಎಷ್ಟೇ ನೆಟ್ವರ್ಕ್ ಇದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಈಗಾಗಲೇ THR ಮುಖಾಂತರ ಏನು ಫುಡ್ಡನ್ನು ಕೊಡ್ತಾ ಇದ್ದೀವಿ, ಅದೇ ಥರದಲ್ಲಿ ಕೊಡ್ತೀವಿ, ಅದೇ ಥರದಲ್ಲಿ ಎಲ್ಲ ಫಲಾನುಭವಿಗಳಿಗೂ ತಲುಪಿಸ್ತಾ ಇದ್ದೀವಿ. ಆದರೆ ಈ ಒಂದು FRS ಅನ್ನು ದಯವಿಟ್ಟು ಕಡ್ಡಾಯ ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರಕ್ಕೆ ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರದಲ್ಲಿ 2018ರಿಂದ ಇಲ್ಲಿಯವರೆಗೆ ನಮ್ಮ ಕೇಂದ್ರ ಸರ್ಕಾರದವರು ನಮಗೆ ಅಂಗನವಾಡಿ ನೌಕರಿಗೆ ಒಂದು ನಯಾ ಪೈಸೆ ಕೂಡ ಕೊಡಲಿಲ್ಲ. ಇದು ಒಂದು ಯೋಜನೆ ಕೇಂದ್ರ ಸರ್ಕಾರದ ಆದರೂ ಕೂಡ ಇಲ್ಲಿವರೆಗೆ ನಮಗೆ ಒಂದು ನಯಾ ಪೈಸವನ್ನು ಕೊಡದೇನೆ ಬಜೆಟನ್ನು ಕಡಿತ ಮಾಡಿಬಿಟ್ಟು ನಮಗೆ ಒಂದು ಜೀವನವನ್ನು ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಆಗಿದೆ. ರಾಜ್ಯ ಸರ್ಕಾರ ಕೊಡುವಷ್ಟೇ ಕೇಂದ್ರ ಸರ್ಕಾರದವರು ಕೊಟ್ಟಿದ್ರೆ ನಮಗೆ ಈಗ ಏನು ಬೆಲೆ ಸೂಚ್ಯಂಕ ಆಧಾರದ ಮೇಲೆ 26,000 ರೂಪಾಯಿನ ನಾವು ಕೇಳ್ತಾ ಇದ್ದೀವಿ, ಅದು ಅನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಈ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಕೂಡ ಅತಿಯಾಗಿ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ನಾವು ತಗೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಒಂದು ಕೊಡುವಂತಹ ಗೌರವಧನ ಎಲ್ಲೂ ಸಾಕಾಗ್ತಾ ಇಲ್ಲ. ಅದೇ ಥರದಲ್ಲಿ ಬಿಸಿ ಊಟ ನೌಕರರು ಕೂಡ ಈಗಾಗಲೇ ನಿವೃತ್ತಿ ಹೊಂದಿದವರಿಗೆ ಒಂದು ಇಡಿಗಂಟನ್ನು ಕೂಡ ಕೊಟ್ಟಿಲ್ಲ. ಇಡಿಗಂಟನ್ನು ತಕ್ಷಣದಲ್ಲಿ ಅವರಿಗೆ ಜಾರಿಯಾಗಬೇಕು. ಈ ಒಂದು ಕೆಲಸವನ್ನು ಅವರು ಸುಮಾರು 4ರಿಂದ 5 ತಾಸುಗಳ ಕೆಲಸವನ್ನು ಮಾಡಿಬಿಟ್ಟು ಮುಂದೆ ನಂತರ ಹೋದವಾಗ ಯಾವ ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅವರಿಗೆ ಸಿಗುವಂಥ ಸಂಬಳ ಎಷ್ಟು, ಅವ್ರಿಗೆ ಸಿಗುವಂಥ ಗೌರವಧನ ಎಷ್ಟು? ನಮ್ಮ ಒಂದು ಈ ಸ್ಕೀಮ್ ನೌಕರರನ್ನು ದಯವಿಟ್ಟು ಸರ್ಕಾರದವರು ನಮ್ಮನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವವರಿಗೆ ಕನಿಷ್ಠ ಕೂಲಿ ಜಾರಿಯಾಗಬೇಕು. ಕನಿಷ್ಠ ಕೂಲಿ ಆದಮೇಲೆ ನಮಗೆ ಸರಿಯಾದ ರೀತಿಯಲ್ಲಿ ಪಿಂಚಣಿ ಸೌಲಭ್ಯವನ್ನು ಮತ್ತು ಗ್ರ್ಯಾಚ್ಯುಟಿಯನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು. ಮತ್ತು ಎಲ್ಲ ವರ್ಗದ ನೌಕರನ್ನು ಕೂಡ ಕಾಯಂ ಮಾಡಬೇಕು. ಅಲ್ಲಿಯವರೆಗೆ ನಮಗೆ ಪಿಂಚಣಿ ಸೌಲಭ್ಯ ಮತ್ತು ಸರಿಯಾದ ಸೇವಾ ನಿಯಮಾವಳಿಯನ್ನು ಜಾರಿ ಮಾಡಬೇಕು. ಮತ್ತು ಎಲ್ಲ ವರ್ಗದ ನೌಕರನ್ನ ಪದೇ ಪದೇ ಬೀದಿಗಿಳಿಸುತ್ತಾ ಇರುವ ಸರ್ಕಾರ ಈ ಒಂದು ಧೋರಣೆ ಸರಿಯಲ್ಲ. ಅದನ್ನು ಇವತ್ತಿನ ದಿವಸ ಇಲ್ಲಿ ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಮನವಿಯನ್ನು ನಾವು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.